ಅಧ್ಯಕ್ಷರು ಕೂಡ ದೆಹಲಿಯಲ್ಲಿ ಇದ್ದಾರೆ, ತಾವೇ ಭಿನ್ನಮತೀಯರು ಕೂಡ ದೆಹಲಿಯಲ್ಲಿ ಇದ್ದೀರಿ. ಈಗ ಸೋಮಣ್ಣ ಅವರು ಈಗ ಎರಡು ಕಡೆ ಅಬ್ಜೆಕ್ಷನ್ ಓಕೆ, ನಾವು ಭಿನ್ನಮತೀಯರು ಅಲ್ಲ. ಯಾಕೆ ಹೇಳ್ತಾ ಇದೀರಿ ಪದೇ ಪದೇ ನೀವು ಮೀಡಿಯಾದವರು? ಓಕೆ, ಇದನ್ನ ಯತ್ನಾಳ್ ಅವರು ಬಹಳ ಸ್ಪಷ್ಟ ಮಾಡಿದ್ದಾರೆ. ಓಕೆ, ವಕ್ ಹೋರಾಟ ಭಿನ್ನಮತೀಯ ಅಂತ ಹೇಳಿದ್ರು. ಈಗ ಸೋಮಣ್ಣ ಅವರ ಮನೆಗೆ ತಾವು ಒಂದ್ ನಿಮಿಷ ಭಿನ್ನಮತೀಯರಲ್ಲ, ಸೋಮಣ್ಣ ಅವರ ಮನೆಗೆ ತಾವು ಒಂದ್ ನಿಮಿಷ ಭಿನ್ನಮತಿ ಅಂದ್ರೆ ಏನ್ ಹೇಳ್ರಿ? ನೀವು ಭಿನ್ನಮತಿ ಅಂದ್ರೆ ಏನ್ರ ಡೆಫಿನೇಷನ್ ಏನ್ ಹೇಳ್ರಿ? ಸೊ ಈಗ ಇಲ್ಲ, ಭಿನ್ನಮತಿ ಅಂದ್ರೆ ಏನು? ಅಂದ್ರೆ ಯಡಿಯೂರಪ್ಪ ಅಥವಾ ವಿಜಯೇಂದ್ರ ವಿರುದ್ಧ ಇದ್ರೆ ಭಿನ್ನಮತಿ, ಅಥವಾ ಯಡಿಯೂರಪ್ಪನೇ ಪೂರ್ಣವಾಗಿ ಕೇಳಿಸ್ಕೊಳ್ತಾ ಇಲ್ಲ. ನೀವು ಕೇಳುವಂತದ್ದು ತಪ್ಪು. ಮಾಧ್ಯಮಗಳು ಈ ರೀತಿ ಭಿನ್ನಮತಿ ನೀವು ಮಾತಾಡಬೇಡ್ರಿ, ನೀವು ಮಾತಾಡಬಾರ್ದು. ಈಗ ಅಧ್ಯಕ್ಷರು ಕೂಡ ದೆಹಲಿಯಲ್ಲಿ ಇದ್ದಾರೆ, ಅವ್ರಿಗೆ ಕೇಳ್ರಿ, ಅವ್ರಿಗೆ ಕೇಳ್ರಿ. ಇಬ್ಬರು ಕೂಡ ಸೋಮಣ್ಣ ಅವರು ಸಂಧಾನದ ಮಾತುಕತೆ ನಡೆಸ್ತಾರೆ ಹೇಗೆ ಅಂತ. ನೀವು ಭಿನ್ನಮತಿ ನಮ್ಮ ಮೇಲೆ ಯಾಕೆ ಬೀಳ್ತೀರಿ? ಪಕ್ಷದವರು ಭಿನ್ನಮತಿ ಅವರು ಪಕ್ಷ ವಿರುದ್ಧ ಯಾರು ಚಟುವಟಿಕೆ ಮಾಡ್ಯಾರ ಅವ್ರು ಭಿನ್ನಮತಿಯವರು. ನಾವೇನೋ ಲೋಕ ನಡೆಸ್ತಾ ಇಲ್ಲ. ಯಾರು ನಿಮ್ಗೆ ಅನ್ಸಿದೆ? ನಿಮ್ ಚಾನಲ್ಗೆ ಅನ್ಸಿದೆ? ನಿಮ್ಗೆ ಹೆಂಗ್ ಬೇಕಂಗ್ ನೀವು ಟ್ವಿಸ್ಟ್ ಮಾಡ್ಲಕ್ಕ ನಾವು ನಿಮ್ ಕೈಯಾಗಿನ ಗುಲಾಮರಲ್ಲ. ದಿಲ್ಲಿಯಲ್ಲಿ ನಡೀತದೆ, ಎಲ್ಲಾ ಹಿರಿಯ ನಾಯಕರು ಕರೆಸ್ತಾರೆ, ಮಾತಾಡ್ತಾರೆ. ಅವ್ರ ಎಲ್ಲಾರು ವಿಶ್ವಾಸ ತಗೋಲಾರ್ದೇನೆ ಯಾವುದೇ ನಿರ್ಣಯ ಆಗುವುದಿಲ್ಲ. ಯಾರಾದ್ರೂ ನಾ ಈಗ ಇಲ್ಲ, ಈಗ ಈಗ ನೋಡಿ, ಈಗ ಯಾವುದೇ ಒಂದು ವ್ಯಕ್ತಿ ನಾನು ಬ್ಲ್ಯಾಕ್ ಮೇಲ್ ಮಾಡಿ ಪಕ್ಷದ ಅಧ್ಯಕ್ಷನಾಗ್ತೀನಿ ಅನ್ನೋಂಥದ್ದು ಇಲ್ಲ. ಇದು ತಲೆಯಾಗಿಟ್ಟವ್ರು, ನಿಮ್ಗೆ ತಲೆಯಾಗಿರ್ಲಿ. ಯಾವನೋ ನಾನು ಅಧ್ಯಕ್ಷ ಆಗಿಬಿಡ್ತೀನಿ, ನಾನು ಈಗಾಗಲೇ ನಂದು ಘೋಷಣೆ ಆದಂಗೆ ಇದೆ ಏನಾರೇ ನೀವು ಮಾಧ್ಯಮದವ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪುತನ, ಅಥವಾ ನಿಮ್ದು ವಿಜಯೇಂದ್ರ ಬಗ್ಗೆ ಇರುವಂಥ ಒಲವು ಇರ್ಬೋದು. ಆದರೆ ಕೇಂದ್ರ ಹೈಕಮಾಂಡ್ ಒಲವು ಎಲ್ಲರೂ ವಿಶ್ವಾಸ ತಗೊಂಡೇ ನಿರ್ಣಯ ಮಾಡುವಂಥ ಒಲವಿದೆ. ನೀವು ಹೆಂಗೆ ವ್ಯಾಖ್ಯಾನ ಮಾಡ್ತೀರಿ ಮಾಡ್ಕೋರಿ. ನಿಮ್ಮ ವ್ಯಾಖ್ಯಾನಕ್ಕೆ ನಾವೇನು ಅಡ್ಡಿ ಇಲ್ಲ.